ಬಹಳಷ್ಟು ಸಮಸ್ಯೆಗಳಿಗೆ ಎದುರಿಸತಕ್ಕಂತ ನಮ್ಮ ಸಮಾಜ ಈ ಒಂದು ಸಮಾರಂಭ ವೇದಿಕೆ ಮಾಡಿರೋದಾಗಿರ್ಲಿ, ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದಾಗಿರ್ಲಿ, ರಾತ್ರೋರಾತ್ರಿ ಬದಲಾವಣೆ ಆಗ್ಬಿಡುತ್ತೆ. ಏನೋ ಸಂತೋಷ್ ಲಾಡ್ ಮಿನಿಸ್ಟರ್ ಇದ್ದಾನೆ, ಎಲ್ಲಾ ಕೆಲಸಗಳು ಹೇಳದಂಗೆ ಪಟ ಆಗ್ತವೆ ಅಂತ ಹೇಳಿ ಆ ಉದ್ದೇಶದಲ್ಲಿ ತಾವಿರಕ್ಕೆ ಹೋಗ್ಬೇಡ್ರಿ. ಎಲ್ಲಿವರೆಗೆ ಸೂರ್ಯ ಚಂದ್ರ ಇದ್ದಾನೆ ಅಲ್ಲಿವರೆಗೆ ಸಂಘರ್ಷ ಇದ್ದೇ ಇರುತ್ತೆ. ನಾನು ಕೂಡ ನಿಮ್ಮಂಗೆ ಒಬ್ಬ ಪ್ರಾಮಾಣಿಕ ಆಗಿ, ಒಬ್ಬ ಹೆಮ್ಮೆಯ ಮರಾಠನಾಗಿ ತಮ್ಮ ಜೊತೆ ಸದಾ ಇರ್ತೀನಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಿಮಗೆ ಇವತ್ತು ನನ್ನನ್ನು ಪರಿಚಯ ಮಾಡತಕ್ಕಂಥ ಸಂದರ್ಭದಲ್ಲಿ ದಯಮಾಡಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೀನಿ, ಕೈ ಮುಗಿದು ಇನ್ನೊಂದೇ ಮನವಿ ಮಾಡಿಕೊಳ್ತೀನಿ. ಯಾವತ್ತು ಛತ್ರಪತಿ ಶಿವಾಜಿ ಮಹಾರಾಜರವರ ಬಗ್ಗೆ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಹೆಸರು ತರಬಾರದು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತೇನೆ. ನಿಮಗೆ ಪ್ರೀತಿ ಇರಲಿ, ಅದು ಬೇರೆ ಪ್ರಶ್ನೆ. ಆ ಮಹಾನ್ ವ್ಯಕ್ತಿಗೆ ನಾನಿನ್ನ ಸಾವಿರಾರು ವರ್ಷ ಹೋದ್ರೂ ಕೂಡ ಅವನು ಕಾಲ್ದೊಳಕ್ಕೆ ಸಮ ಇಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಹಲವಾರು ಪ್ರಶ್ನೆಗಳು ನಮಗೆ ಕಾಡ್ತಾ ಇದ್ದಾವೆ. ಸ್ವಾಮೀಜಿಗೆ ನಾನು ಮೊನ್ನೆ ಸಿಕ್ಕಿದಾಗ ಹೇಳ್ತಾ ಇದ್ದೆ, ಛತ್ರಪತಿ ಶಿವಾಜಿ ಮಹಾರಾಜರು ವಂಶಸ್ಥರು ನಾವು. ಛತ್ರಪತಿ ಅಂತಂದ್ರೆ ಯಾರ ಬಡವರಿಗೆ ನೆರಳಿರುವುದಿಲ್ಲ, ಯಾರ ಬಡವರಿಗೆ ಆಶ್ರಯ ಇರುವುದಿಲ್ಲ, ಯಾರ ಬಡವರಿಗೆ ತೊಂದರೆ ಇರುತ್ತೆ, ಅದೇ ಛತ್ರಪತಿ ಆಗ್ತದೆ. ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಆ ವಂಶಸ್ಥರು ನಾವು ತೊಂದರೆನಾಗಿದ್ದೀವಿ. ಆರ್ಥಿಕ ಪರಿಸ್ಥಿತಿ ಬಹಳ ದೊಡ್ಡದಾಗಿಲ್ಲ, ಭೂಮಿ ಇಲ್ಲ, ಭೂಮಿ ಇದ್ರೆ ನೀರಾವರಿ ಇಲ್ಲ, ಬ್ಯಾಂಕ್ಗಳು ನಮ್ಮ ಕೈಯಲ್ಲಿಲ್ಲ, ಶಾಲೆಗಳು, ಕಾಲೇಜುಗಳು, ಯಾವುದೇ ಸಂಸ್ಥೆಗಳು ನಮ್ಮ ಕೈಯಲ್ಲಿಲ್ಲ. ನಮ್ಮ ಕರ್ನಾಟಕದ ಮರಾಠ ಸಮಾಜ ವಿಶೇಷವಾಗಿ ನಾವು ಕೈ ಕಸುಬದಲ್ಲಿ ಅಥವಾ ಎಲ್ಲೋ ಕೆಲಸ ಮಾಡಿ ಬಡತನದಲ್ಲಿ ನಾವು ಬಹಳಷ್ಟು ನಮ್ಮ ಸಮಾಜದ ನನಗೆ ಬಹಳ ಹತ್ತಿರದಿಂದ ಕೂಡ ನಾನು ಕಂಡಿದ್ದೇನೆ. ನಂದು ಯಾವುದೋ ಪುಣ್ಯ, ಯಾವುದೋ ಒಂದು ನಾನು ದೊಡ್ಡ ಮನೆತನದಲ್ಲಿ ಇವತ್ತು ಹುಟ್ಟಿ ಇವತ್ತಿಂತ ಐಶ್ವರ್ಯನ, ಇಂಥ ಒಂದು ವೇದಿಕೆಯನ್ನ ಅಥವಾ ಇಂಥ ಒಂದು ಅವಕಾಶವನ್ನು ನನಗೆ ಸಿಕ್ಕಿದ್ರೆ ಅದು ಯಾವುದೋ ಆಶೀರ್ವಾದದಿಂದ ಸಿಕ್ಕಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಆದ್ರೆ ಒಂದು ಮಾತ್ರ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ, ಈ ಅಧಿಕಾರ, ಈ ಅವಕಾಶ ಏನ್ ಸಿಕ್ಕಿದೆ, ಅತ್ಯಂತ ಹೆಮ್ಮೆಯಿಂದ ನಾನು ಈ ದೇಶದಲ್ಲಿ ನಾನು ಮರಾಠ ಸಮಾಜದವರು ಅಂತ ಎದೆ ತಟ್ಕೊಂಡು ಹೇಳ್ತೀನಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.